ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಸಿದ್ದು ಮತ್ತು ಶಾರದಾ ದೀಪು ಮದುವೆ ಮುಗಿಸ್ಕೊಂಡು ಬಂದ ತಕ್ಷಣ ಪಕ್ಕದ ಮನೆ ಅಜ್ಜಿ ಡೋರ್ ಓಪನ್ ಮಾಡಿ ಒಳಗಡೆ ಕರಿತಾ ಇರ್ತಾರೆ. ಬನ್ನಿ ಬನ್ನಿ, ಅನುಸೂಯಮ್ಮ ಇಲ್ಲೇ ಎಲ್ಲೋ ಪಕ್ಕದ ಅಂಗಡಿಗೆ ಹೋಗಿದ್ದಾಳೆ, ಅದಕ್ಕೆ ನನ್ನ ಕೈಲಿ ಕೀ ಕೊಟ್ಟಿದ್ಲು, ಬನ್ನಿ ಬನ್ನಿ ಅಂತ ಕರೆದ್ಬಿಟ್ಟು ಮದುವೆಗೆ ಹೋಗಿದ್ರಲ್ಲ, ಎಲ್ಲ ಚೆಂದಾಗಾಯ್ತಾ, ತುಂಬ ಖುಷಿಯಾಗಿದ್ದೀರಾ ಅಂತ ಅಂದಾಗ ದೀಪು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನನಗಂತೂ ಮದುವೆಗೆ ಹೋಗಿ ಖುಷಿ ಆಯಿತು ಅಂತ ಅನ್ಬೇಕಾದ್ರೆ ಅಜ್ಜಿ ಕೇಳ್ತಾ ಇರ್ತಾರೆ, ಕ್ಯಾಟ್ರಿಂಗ್ ವಹಿಸ್ಕೊಂಡಿದ್ರಲ್ಲ, ಅಲ್ಲಿ ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತಾ, ಎಲ್ಲರೂ ಜನ ಇಷ್ಟಪಟ್ರ ಅಂತ ಅಂದಾಗ ಸಿದ್ದು ಶಾರದಾ, ಹೌದು ಅಜ್ಜಿ, ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ನಮಗೆ ಒಳ್ಳೆ ಹೆಸರು ಸಹ ಬಂತು ಅಂತ ಅಂದಾಗ ಪಕ್ಕದ ಮನೆ ಅಜ್ಜಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇದೆಲ್ಲ ನನ್ನ ಹೆಂಡತಿ ಅದೃಷ್ಟ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಏನು ಸರ್ ಕಾರಣ ಇಲ್ಲದೆ ಯಾರನ್ನೂ ಹೊಗಳಬಾರ್ದು ಅಂತ ಅಂದಾಗ, ಕಾರಣ ಇರೋದಕ್ಕೆ ಕಣ್ರಿ ಹೇಳ್ತಾ ಇರೋದು, ನೀವು ನನ್ನ ಜೊತೆ ಇರೋದಕ್ಕೆ ನಾನು ಇಷ್ಟು ದೊಡ್ಡ ಸಾಧನೆನ ಮಾಡಿರೋದು, ಇಲ್ಲ ಅಂತಂದರೆ ಇದೆಲ್ಲ ಆಗ್ತಾ ಇರಲ್ಲ ಅಂತ ಅಂದಾಗ, ನಮ್ಮ ಕೈಲಿ ಏನಿದೆ ಬಿಡಿ ಸರ್, ಏನೇ ಕಷ್ಟ ಬಂದರೂ ಸಹ ದೇವರಿದ್ದಾನೆ, ಆ ದೇವರು ನೋಡ್ಕೋತಾನೆ, ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜಿನಂಗೆ ಕರಗೋಯ್ತು, ಅದನ್ನು ಮತ್ತೆ ನಾವು ಸಾಬೀತು ಮಾಡಿದ್ವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲ ಕಷ್ಟಗಳನ್ನು ಮೀರಿ ನಾವು ಕೇಟರಿಂಗ್ ಸರ್ವಿಸ್ ಮಾಡಿದ್ದಕ್ಕೆ ಆ ದೇವರು ಪ್ರತಿಫಲ ಕೊಟ್ಟ ಅಜ್ಜಿ ಅಂತ ಅಂದಾಗ, ಏನೋ ದೇವರು ಒಳ್ಳೇದು ಮಾಡಿದ್ನಲ್ಲ ಅಷ್ಟೇ ಸಾಕು, ಸುಸ್ತಾಗಿ ಬಂದಿದ್ದೀರಾ, ಕೈಕಾಲು ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ ಬರ್ತೀನಿ ಅಂತ ಅಜ್ಜಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ಶಾರದಾ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಸಿದ್ದು ಶಾರದಾನ ರೇಗಿಸ್ತಾ ಇರ್ತಾನೆ, ಏನಮ್ಮ ಹುಡುಗಿ ನನ್ನ ಕಡೆ ನೋಡಲ್ವಾ ಮಾತಾಡಲ್ವಾ ಅಂತ ಅನ್ಬೇಕಾದ್ರೆ, ಏನು ಸರ್ ನಿಮಗೆ ವಯಸ್ಸಾಗಿದೆ ಆದರೆ ಕಾಲೇಜ್ ಹುಡುಗನ ಥರ ರೇಗಿಸ್ತಾ ಇದ್ದೀರಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ಏನು ಮಾಡೋದು ಶಾರದಾ ಅವರೇ, ಕಾಲೇಜಲ್ಲಿ ರೇಗ್ಸೋಕ್ಕಾಗಲಿಲ್ಲ, ಅವಾಗ ಸೈಲೆಂಟಾಗಿ ಇದ್ಬಿಟ್ಟೆ, ಇವಾಗ ಅನ್ನಿಸ್ತಿದೆ ಆ ಒಳ್ಳೆ ಮೂಮೆಂಟ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ, ಆದರೂ ನಾನು ಏನಕ್ಕೆ ರೇಗಿಸ್ಲಿಲ್ಲ ಅಂತಂದರೆ ನಿಮ್ಮಂಥ ಒಳ್ಳೆ ಹುಡುಗಿ ಸಿಗಲಿಲ್ವಲ್ಲ, ಅದಕ್ಕೆ ನಾನು ಯಾರನ್ನೂ ಸಹ ರೇಗಿಸ್ಲಿಲ್ಲ ಅಂತ ಅಂದಾಗ, ಓಹೋ ಹಾಗಾದರೆ ನಾನು ಆ ಟೈಮಲ್ಲಿ ಯಾವ ರೀತಿ ಇದೆ ಗೊತ್ತಾ, ಯಾರಾದರೂ ರೇಗಿಸಿದ್ರೆ ಸೈಲೆಂಟ್ ಆಗಿದ್ದೆ ಅಂತ ಅಂದಾಗ, ಅಯ್ಯೋ ಹೌದಾ ಪಾಪ ಅಂತಂದರೆ ಸೈಲೆಂಟ್ ಆಗಿದ್ದೆ ಅಷ್ಟೇ, ಆದರೆ ಸುಮ್ಮನೆ ಅಂತೂ ಬರ್ತಿರ್ಲಿಲ್ಲ, ಕಪಾಲಕ್ಕೆ ಎರಡು ಬಿಟ್ಟು ಬರ್ತಿದ್ದೆ ಅಂತ ಅಂದಾಗ, ಅಯ್ಯಪ್ಪ ನಾನು ಅವಾಗ ಆ ಜಾಗದಲ್ಲಿ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಸಿದ್ದು ಕಾಮಿಡಿ ಮಾಡ್ತಾ ಇರ್ತಾನೆ. ಹಾಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಪಕ್ಕದ ಬೀದಿಲಿ ಗಂಡ ಹೆಂಡತಿ ಜಗಳಾಡ್ತಿರ್ಬೇಕಾದ್ರೆ, ನೋಡ್ರಿ ಯಾರು ನಿಮ್ಮಂಗೆ ಹೊಡೆಯಕ್ಕೆ ಬಂದಿದ್ದಾರೆ ಗಂಡನಿಗೆ ಅಂತ ಅಂದಾಗ, ಬನ್ನಿ ಸರ್ ಅದೇನು ಅಂತ ಕೇಳೋಣ ಅಂತ ಅಂದಾಗ ಗಂಡ ಹೆಂಡತಿ ಜಗಳಾಡ್ಕೊಂಡು ಸಿದ್ದು ಹತ್ರ ನ್ಯಾಯ ಕೇಳಕ್ಕೆ ಬರ್ತಾ ಇರ್ತಾರೆ. ನೋಡಿ ಸರ್ ಇವನು ಸುಮ್ಮನೆ ಹೊಡಿತಾನೆ ಅಂತ ಅಂದಾಗ, ನಾನು ಯಾಕೆ ಸರ್ ಹೊಡಿಲಿ, ಇವಳು ತಪ್ಪು ಮಾಡಿದಲ್ಲ ಅದಕ್ಕೆ ಹೊಡಿತಿದ್ದಾನೆ ಅಂತ ಅನ್ಬೇಕಾದ್ರೆ, ಈಗ ಏನಾಯ್ತು ಅಂತ ಅಂದಾಗ, ಇವ್ರು ಮಾಡಿದ್ದು ತಪ್ಪು ಸರ್ ಅಂತ ಅಂದಾಗ ಸಿದ್ದು ಹೌದು ಹೌದು ಅಂತ ಇರ್ತಾನೆ, ಇವಳು ಮಾಡಿದ್ದು ತಪ್ಪು ಅಂತ ಗಂಡ ಹೇಳ್ಬೇಕಾದ್ರೆ ಸಿದ್ದು ಹೌದು ಹೌದು ಅನ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಗಂಡ ಹೆಂಡತಿ ಜಗಳ ನಡುವೆ ನಾವು ಹೋಗ್ಬಾರ್ದು ಸರ್, ಯಾರ ಪರನ ನಾವು ನಿಲ್ಲಬಾರ್ದು, ವಿರೋಧನ ಕಟ್ಕೋಬಾರ್ದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮೊದಲು ಏನಾಯ್ತು ಅವರಿಬ್ಬರ ನಡುವೆ ಏನು ಜಗಳ ಆಗಿದೆ ಅಂತ ಕೇಳಿ ಸರ್ ಅಂತಂದಾಗ, ಅಷ್ಟಕ್ಕೂ ಏನು ಜಗಳಾಡ್ತಿದ್ದೀರಾ, ಏನಾಯ್ತು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಏನಂತ ಹೇಳಿ ಸರ್, ದಿನ ಕಷ್ಟಪಟ್ಟು ದುಡ್ಕೊ ಬರ್ತೀನಿ, ಇವಳು ಸರಿಯಾಗಿ ಅಡುಗೆ ಮಾಡಲ್ಲ ಅಂತ ಗಂಡ ಹೇಳ್ತಿರ್ಬೇಕಾದ್ರೆ ಶಾರದಾ, ಹೌದೇನಮ್ಮ ಅವ್ರು ಹೇಳ್ತಾ ಇರೋದು ನಿಜ ಅಂತ ಅಂದಾಗ, ಇಲ್ಲಕ್ಕ ನಾನು ಡೈಲಿ ಅಡುಗೆ ಮಾಡ್ತೀನಿ, ಒಂದೇ ಒಂದಿನ ಈ ಮನುಷ್ಯ ಸರಿಯಾದ ಟೈಮಿಗೆ ಬರಲ್ಲ ಅಂತ ನಾನು ತಿಂಡಿ ಮಾಡಲಿಲ್ಲ, ಅದಕ್ಕೆ ಈ ರೀತಿ ಹೇಳ್ತಿದ್ದಾನೆ, ತರೋ ದುಡ್ಡನ್ನೆಲ್ಲನೂ ಸಹ ಕುಡಿದು ಕುಡಿದು ಹಾಳು ಮಾಡ್ತಿದ್ದಾನೆ, ಜೀವನಕ್ಕೆ ಏನು ಮಾಡೋದು ಅಂತ ಅಂದಿದ್ದಕ್ಕೆ ನನಗೆ ಹೊಡೆದು ಬಡ್ದು ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಏನು ಉಪನ್ಯಾಸ ಮಾಡ್ತಾರೆ ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ಸರ್, ದುಡ್ಡೇನಕ್ಕೆ ಇಡಬೇಕು, ಸತ್ತಾಗ ನಮ್ಮನ್ನೇ 4 ಜನ ಹೊತ್ಕೊಂಡು ಹೋಗ್ತಾರೆ ಅಂದಮೇಲೆ ಏನಕ್ಕೆ ಇಡಬೇಕು ಅಂತ ಹೇಳ್ತಾನೆ ಅಂದಾಗ, ಅವ್ರು ಹೇಳಿದ್ರಳು ಅರ್ಥ ಇದೆ ಕಣ್ರಿ ಅಂತ ಅಂದಾಗ, ಸರ್ ನಿಮಗೆ ಮಾತಾಡೋಕ್ಕೆ ಬರಲ್ವಾ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಅಂದಾಗ, ಅಲ್ಲ ಶಾರದವ್ರೆ, ಗಂಡ ಹೆಂಡ್ತಿ ಅಂತಂದಮೇಲೆ ಒಂದು ಜಗಳ ಬರುತ್ತೆ ಹೋಗುತ್ತೆ, ಇಷ್ಟಕ್ಕೆಲ್ಲ ಹಿಂಗೆ ಮಾಡ್ಕೋತಾರೆ ಅಂತ ಅಂದಾಗ, ಅದೇನೇ ಆಗಲಿ ಸರ್, ನನಗಂತೂ ಇವಳ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತ ಗಂಡ ಹೇಳ್ತಿರ್ಬೇಕಾದ್ರೆ ಹೆಂಡ್ತಿನೂ ಸಹ ನನಗೂ ಇಷ್ಟ ಇಲ್ಲ ಅಂತ ರೋಡಲ್ಲಿ ಜಗಳಾಡ್ತಾ ಇರ್ತಾರೆ. ಶಾರದಾ ಕೇಳ್ತಿರ್ತಾಳೆ, ನಿಮ್ಮಿಬ್ಬರಿಗೂ ಮಕ್ಕಳಿದ್ದಾರಾ ಅಂತ ಅಂದಾಗ, ಆ ಗಂಡ ಹೆಂಡ್ತಿ ಏನು ಮಾತಾಡದೆ ಸೈಲೆಂಟ್ ಆಗಿರಬೇಕಾದ್ರೆ, ನಿಮಗೆ ಮಕ್ಕಳಿದ್ದಾರೆ ಇಲ್ವೋ ನನಗಂತೂ ಖಂಡಿತ ಗೊತ್ತಿಲ್ಲ, ಆದರೆ ಇದ್ದರೆ ಅವರಿಗೂ ತುಂಬ ಬೇಜಾರಾಗುತ್ತೆ, ನೋಡ್ತಾ ನೋಡ್ತಾ ನಿಮ್ಮ ಬುದ್ಧಿನೇ ಕಲಿತಾರೆ, ನೀವು ಹೇಗೆ ಗೌರವ ಕೊಡಲು ಒಬ್ರಿಗೊಬ್ರು ಹಾಗೆ ಅಪ್ಪ ಅಮ್ಮನಿಗೆ ಅವರು ಕೊಡಲ್ಲ, ಮದುವೆ ಆದಮೇಲೆ ಗಂಡ ಹೆಂಡ್ತಿನೂ ಗೌರವದಿಂದ ಬಾಳಲ್ಲ ಅಂತ ಅಂದಾಗ, ಅವರಿಬ್ಬರು ಶಾರದಾ ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಗಂಡ ಹೆಂಡ್ತಿ ಅನ್ನೋದೊಂದು ಬಂಡಿ ಇದ್ದ ಹಾಗೆ, ಯಾವ ಬಂಡಿಗೆ ಚಕ್ರ ಸಿಗಾಕೊಳ್ಳುತ್ತೋ ಅದನ್ನು ನಿಧಾನವಾಗಿ ಬಿಡಿಸ್ಕೊಂಡು ನಾವು ಜೀವನ ಸಾಗಿಸ್ಬೇಕೋ ಹೊರತು ಈ ರೀತಿ ಜಗಳ ಆಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ನಮ್ಮಿಬ್ಬರನ್ನ ತಗೊಳ್ಳಿ, ನಾವು ಮನೆ ವಿರುದ್ಧ ಕಟ್ಕೊಂಡು ಮದುವೆ ಆದ್ವಿ, ಯಾರು ಸಹ ನಮ್ಮನ್ನು ಮಾತಾಡ್ಸಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಆದರೆ ಒಬ್ಬರ ಮೇಲೊಬ್ಬರು ವಿಶ್ವಾಸ ನಂಬಿಕೆ ಪ್ರೀತಿ ಎಲ್ಲ ಜಾಸ್ತಿನೇ ಇದೆ, ಅದಕ್ಕೋಸ್ಕರ ನಮ್ಮ ಸಂಸಾರ ಚೆನ್ನಾಗಿರೋದು ಅಲ್ವಾ ಶಾರದವ್ರೆ ಅಂತ ಅಂದಾಗ, ಹೌದು ಗಂಡ ಹೆಂಡತಿ ಮೇಲೆ ಗೌರವ ಹಾಗೆ ನಂಬಿಕೆ ಇದ್ರೇ ಸಂಸಾರ ಸರಿಯಾಗೋದು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಒಂದು ವೇಳೆ ನೀವು ಬಿಡಬೇಕು ಅಂತ ಹೇಳ್ತಿದ್ದೀರಲ್ಲ, ಏನಕ್ಕೆ ಅಂತ ಯೋಚನೆ ಮಾಡಬೇಕು, ಹಾಗಾದರೆ ನಾವು ಮದುವೆ ಆಗಿದ್ದೆ ತಪ್ಪ, ಇಷ್ಟು ದಿನ ಬಿಡಬೇಕು ಅಂತ ಇವನ ಜೊತೆ ಏನಕ್ಕೆ ಸಂಸಾರ ಮಾಡ್ತಿದ್ದೆ ಅಂತ ಯೋಚನೆ ಮಾಡಿ ಅದರಲ್ಲೇ ಉತ್ತರ ಸಿಗುತ್ತೆ ಅಂತ ಅಂದಾಗ, ಗಂಡ ಹೆಂಡತಿ
ಇಬ್ಬರು ಯೋಚನೆ ಮಾಡಿ ಹೇಳ್ತಾ ಇರ್ತಾರೆ, ಸಾರಿ ಕಣೆ ನನ್ನ ದಯವಿಟ್ಟು ಕ್ಷಮಿಸು, ಇನ್ಮೇಲೆ ನಿನ್ನ ಮಾತು ಕೇಳ್ತೀನಿ ಅಂತ ಗಂಡ ಹೇಳ್ತಿರ್ಬೇಕಾದ್ರೆ ನನ್ನನ್ನು ಕ್ಷಮಿಸಿ ಅಂತ ಅವಳು ಇಬ್ಬರು ಸಹ ಹಗ್ ಮಾಡ್ಕೊತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆ ಖುಷಿನ ನೋಡಿ ಸಿದ್ದು ವಿಷಯ ತುಡಿಬೇಕಿರಬೇಕಾದ್ರೆ, ಸಾಕು ಸರ್ ವಿಷಲ್ ಹಾಕಿದ್ದು, ಬನ್ನಿ ಟೈಮ್ ಆಗುತ್ತೆ ಮಾರ್ಕೆಟಿಗೆ ಹೋಗೋಣ ಅಂತ ಅಂದಾಗ, ಆದರೂ ಸೂಪರ್ ಬಿಡ್ರಿ, ಒಳ್ಳೆ ಗಂಡ ಹೆಂಡ್ತಿನ ಒಂದು ಮಾಡಿದ್ರಿ ಅಂತ ಖುಷಿಯಿಂದ ಹೆಂಡ್ತಿ ಜೊತೆ ಮಾರ್ಕೆಟಿಗೆ ಹೋಗ್ತಾ ಇರ್ತಾನೆ. ಹಾಗೆ ಮಂಗಳಮ್ಮ ಹೇಳ್ತಾ ಇರ್ತಾರೆ, ಎಲ್ಲ ಸರಿ ಆಯ್ತಲ್ಲ, ಇಲ್ಲಿ ಯಾಕೆ ನಿಂತಿದ್ದೀರಾ, ಒಳಗಡೆ ಹೋಗಿ ಅಂತ ಅಂದಾಗ ಆ ಗಂಡ ಹೆಂಡ್ತಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಕುಡ್ಕ ಬಂದ್ಬಿಟ್ಟು ಮಂಜುನಾಥ ಹೇಳ್ತಾ ಇರ್ತಾರೆ, ನೋಡು ಮಂಗಳಮ್ಮ, ನಿನ್ನ ಗಂಡ ಏನಾದರೂ ಈ ರೀತಿ ಮಾಡಿದರೆ ನನಗೆ ಹೇಳು, ನಟ್ಟು ಬೋಲ್ಟು ಎಲ್ಲ ಅವನ್ನ ಟೈಟ್ ಮಾಡ್ತೀನಿ ಅಂತ ಅಂದಾಗ, ಮೊದಲು ನೀನು ಟೈಟ್ ಆಗು, ಆಮೇಲೆ ನನ್ನ ಗಂಡನ ವಿಷಯಕ್ಕೆ ಬರುವಂತೆ ಹೋಗಯ್ಯ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ, ನಾನೆಲ್ಲಿ ಟೈಟ್ ಆಗಿದ್ದೀನಿ, ನನ್ನ ನಟ್ಟು ಬೋಲ್ಟು ಎಲ್ಲ ಟೈಟ್ ಆಗಿದೆ, ನಾನು ಯಾವ ಥರನೂ ಲೂಸ್ ಇಲ್ಲ ಅಲ್ವಾ ಸಂಜಯ್ ಅವರೇ ಅಂತ ಅಂದಾಗ, ಕುಡ್ದಿರೋದೇ ಒಂದು ದೊಡ್ಡ ಟೈಟು ನೀವು, ನನಗೆ ಬೇರೆ ಬುದ್ಧಿ ಹೇಳ್ತೀರಾ ಅಂತ ಬೈಕೊಂಡು ಸಂಜಯ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತರಕಾರಿ ತಗೊಂಡು ಮಾರ್ಕೆಟಿಂದ ಸಿದ್ದು ಶಾರದಾ ಬರ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಮನುಷ್ಯನಿಗೊಂದು ಕೆಲಸ ಅಂತ ಇದ್ದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ, ಆ ಕೆಲಸ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಎಲ್ಲ ಕಷ್ಟಗಳನ್ನು ಮರಿತಾನೆ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗೆ ರೆಸ್ಟೋರೆಂಟ್ ಅಂತ ಅನ್ಬೇಕಾದ್ರೆ, ನನಗೂ ಅಷ್ಟೇ ಸರ್, ಕಾಯಕವೇ ಕೈಲಾಸ ಅಂತ ದೊಡ್ಡವರು ಅಷ್ಟೇದಲ್ಲೇ ಹೇಳಿಲ್ಲ, ಕೆಲಸ ಮಾಡ್ತಾಯಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಹ ಮರ್ತೋಗುತ್ತೆ ಅಂತ ಇಬ್ಬರು ಖುಷಿಯಿಂದ ಮಾತಾಡ್ಕೊಂಡು ಬರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಹೆಂಡತಿ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಅಂದಾಗ, ಹಾಗೇನಿಲ್ಲ ಸರ್, ಹಳೆ ಸೀರೆ ಈ ಬಿಸಿಲಲ್ಲಿ ಮುಖ ಬೇರೆ ಒಣಗೋಗಿದೆ, ಏನು ಚಂದ, ನೀವು ಮಾತ್ರ ಹೊಗಳಬೇಕು ಅಂತ ಅಂದಾಗ, ಇಲ್ಲ ಕಣ್ರಿ ನನ್ನ ಶಾರದವರು ಮಳೆ ಬರಲಿ ಬಿಸಿಲು ಬರಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಹಾಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಂದಾಗ, ಈ ಬಿಸಿಲಲ್ಲಿ ಸೆಲ್ಫಿನ ಅಂತ ಅಂದಾಗ ತುಂಬ ಚೆನ್ನಾಗಿ ಬರುತ್ತೆ, ಆ ಕಡೆ ಈ ಕಡೆ ಹಸಿರೆಲ್ಲ ನೇಚರ್ ತುಂಬ ಚೆನ್ನಾಗಿದೆ, ಬನ್ನಿ ಅಂತ ಸೆಲ್ಫಿ ತಗೊಳಕ್ಕೆ ಹೋಗ್ಬೇಕಾದ್ರೆ ಶಾರದಾ ದೂರ ದೂರ ಹೋಗ್ತಾ ಇರ್ತಾಳೆ, ಅಲ್ಲ ಕಣ್ರಿ ನಾನು ನಿಮ್ಮ ಗಂಡ ತಾನೇ, ಅದ್ಯಾಕ್ರಿ ನಾಚ್ಕೊಂಡು ದೂರ ಹೋಗ್ತಿದ್ದೀರಾ, ಹತ್ರ ಬಂದ್ರಿ, ನನ್ನ ನೋಡಿದ್ದು ಸಾಕು, ಫೋಟೋಕ್ಕೆ ಫೋಸ್ ಕೊಡಿ ಅಂತ ಒಂದು ಫೋಟೋ ತಗೊಂಡಾಗ ಬನ್ನಿ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಾರಲ್ಲಿ ಮುರಳಿ ಬರ್ತಾನೆ. ಮುರಳಿ ಮುಸಿದ್ದನ್ನ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿ ಹಗ್ ಮಾಡಿಕೊಂಡು, ಹೇಗಿದೆ ಮಗನೇ ಅಂತ ಅಂದಾಗ, ಅಪ್ಪ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಸಡನ್ನಾಗಿ ಏನು ಇಲ್ಲಿ ಬಂದಿದ್ದು ಅಂತ ಅಂದಾಗ, ನಿನ್ನನ್ನೇ ನೋಡಬೇಕಿತ್ತು ಅದಕ್ಕೆ ಬಂದೆ ಅಂತ ಮುರಳಿ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಹತ್ರ ಏನು ಮಾತಾಡಬೇಕು ಹೇಳಿಯಪ್ಪ ಅಂತ ಅನ್ಬೇಕಾದ್ರೆ, ಅಯ್ಯೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನಿಮ್ಮ ಅಮ್ಮನ ಮಾತಾಡಿ ಅಂತ ಅಂದರೆ, ಸ್ವಾಭಿಮಾನ ಅದು ಇದು ಅಂತ ಹೇಳ್ತಾಳೆ. ಅಲ್ಲ ಕಣೋ, ಸ್ವಾಭಿಮಾನನ ಇಟ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ, ಸಾಲ ಮಾಡಿದ್ರು ತುಪ್ಪ ತಿನ್ನೋ ಅನ್ನೋ ಕಾಲದಲ್ಲಿ ಸ್ವಾಭಿಮಾನ ಸ್ವಾಭಿಮಾನ ಅಂತಂದರೆ ಜೀವನದಲ್ಲಿ ಬದುಕೋದು ಹೇಗೆ ಅಂತ ಅಂದಾಗ, ಅದೇನು ಮಾತಾಡ್ತಿದ್ರು ನನಗಂತೂ ಗೊತ್ತಿಲ್ಲ, ಸರಿಯಾಗಿ ಹೇಳಿಯಪ್ಪ ಅಂತ ಅಂದಾಗ, ಒಂದು ನಿಮಿಷ ಇರೋ, ಹಾಗೆ ವಿಲ್ ಪೇಪರ್ ತೋರಿಸಿ ನೋಡು ಇದು ಅಂತ ಅಂದಾಗ, ಏನಪ್ಪ ಇದು ಅಂತ ಅಂದಾಗ, ನಿಮ್ಮ ತಾತ ಇದ್ದಾರಲ್ಲ, ತಾತನ ಹೆಂಡ್ತಿ ಜ್ಯೋತಿಕ ಅವರು ಅಂದರೆ ನಿಮ್ಮ ಅಜ್ಜಿಯವರು ಆಸ್ತಿನ 2 ಭಾಗ ಮಾಡಿದ್ದಾರೆ, ಮದುವೆ ಆದಮೇಲೆ ಮೊಮ್ಮಕ್ಕಳಿಗೆ ಅಂತ ಬರ್ತಾರೆ, ಇದರಲ್ಲಿ ಒಂದು ಪಾರ್ಟ್ ಭಾಗ ಆಸ್ತಿ ನಿನಗೆ ಸಿಗುತ್ತೆ ಕಣೋ, ಇದನ್ನು ನಿಮ್ಮ ತಾತನ ಹತ್ರ ಕೇಳಿ ತಗೊಳ್ಳೋ ಅಂತ ಅಂದಾಗ, ಅವನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ, ಇದೆಲ್ಲ ಯಾಕಪ್ಪ ನನಗೆ ಅಂತ ಅಂದಾಗ, ಯಾಕೋ ಹಿಂಗಂತೀಯ, ಬಿಸಿಲು ಮಳೆಯಲ್ಲಿ ಈ ರೀತಿ ಒಣಗ್ತಾ ಇದೆಯಾ, ಇದೆಲ್ಲ ನಿನಗೆ ಯಾಕೋ ಬೇಕು, ಆಸ್ತಿನ ತಗೊಂಡು ರಾಜ ಮಹಾರಾಜನ ಥರ ಬದುಕು ಅಂತ ಅಂದಾಗ, ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬಿಸಿಲೆಲ್ಲ ಒಣಗಬೇಡ ಕಣೋ, ರಾಜನ ಥರ ಬದುಕು ಪ್ಲೀಸ್ ತಗೊಳ್ಳೋ ಅಂತ ಅನ್ಬೇಕಾದ್ರೆ, ಇದೆಲ್ಲ ಬೇಡಪ್ಪ, ಬೇರೆ ಯಾರೋ ಕಷ್ಟಪಟ್ಟು ಮಾಡಿದ್ರಲ್ಲಿ ನಾನು ರಾಜನ ಥರ ಮೆರೆಯೋದು ಇಷ್ಟ ಇಲ್ಲ, ನಾನು ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಮುಂದೆ ಬರಬೇಕು, ಅವಾಗ ನನಗೆ ರಾಜಯೋಗ ಬರಬೇಕು, ತಾತನ ಆಸ್ತಿ ಖಂಡಿತ ನನಗೆ ಬೇಡ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮುರಳಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು, ಏನಿಸಿದ್ದು ಈ ರೀತಿ ಮಾತಾಡ್ತಾ ಇದೆಯಾ, ಸುಮ್ಮನೆ ನನ್ನ ಮಾತು ಕೇಳೋ, ಮನೆ ಮಠ ಎಲ್ಲ ಕಳ್ಕೊಂಡು ಹೇಗೋ ಬದುಕ್ತೀಯಾ, ಇದನ್ನು ತಗೊಳ್ಳೋ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ಸಾರಿ, ಇದು ನನ್ನ ಪ್ರಿನ್ಸಿಪಲ್, ನಾನು ಈ ರೀತಿ ಬದುಕೋಕ್ಕಾಗಲ್ಲ ಅಂತ ಅಂದಾಗ, ಈ ಅಪ್ಪನ ಮಾತಿಗೆ ಬೆಲೆ ಇಲ್ವೇನೋ, ಸುಮ್ಮನೆ ತಗೊಳ್ಳೋ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಕೈ ಮುಗಿದು ಕೇಳ್ತಾ ಇರ್ತಾರೆ, ನೋಡಿ ಅಪ್ಪ, ಯಾರ್ದೋ ಆಸ್ತಿನ ನನಗೆ ಕೊಡಬೇಡಿ, ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡಿ ಅಂತ ಹೊರಟೋಗ್ತಾ ಇರಬೇಕಾದ್ರೆ, ಸಿದ್ದು ನಿಂತ್ಕೊಳ್ಳೋ ಅಂತ ಮುರಳಿಗೆ ಹೋಗಾಡ್ತಾ ಇರ್ತಾನೆ. ತನ್ನ ಪಾಡಿ ತಾನು ಶಾರದಾ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಶಾರದನ ನೋಡಿ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನಿಂತ್ಕೊ ಒಂದು ನಿಮಿಷ, ಈ ಶಾರದಾ ಹತ್ರ ಬಂದುಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೀನು ನನ್ನ ಮಗನ ಜೀವನದಲ್ಲಿ ಬರಲಿಲ್ಲ ಅಂತ ಅಂದಿದ್ರೆ ನನ್ನ ಮಗ ರಾಜಂತನ ಇರ್ತಿದ್ದ ಕಣೆ, ಎಲ್ಲ ಹಾಳು ಮಾಡಿದೆ, ನೀನೊಬ್ಬಳು ನಮ್ಮ ಲೈಫಲ್ಲಿ ಇಲ್ಲ ಅಂತ ಅಂದರೆ ನನ್ನ ಮಗ ಬೀದಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ, ಎಲ್ಲ ನಿನ್ನಿಂದಲೇ ಆಗಿದ್ದು, ನೀನು ನಿನ್ನ ಪೆದ್ದು ಮಾತುಗಳಿಗೆ ನನ್ನ ಮಗ ಸೋತು ಈ ರೀತಿ ಆಡ್ತಾ ಇದ್ದಾನೆ ಅಂತ ಬೈಬೇಕಾದ್ರೆ, ಆಗಲ್ಲ ಸರ್ ಅಂತ ಹೇಳೋಕೆ ಹೋಗ್ಬೇಕಾದ್ರೆ, ಮುಚ್ಚು ಬಾಯ್, ನೀನೇನು ಮಾತಾಡಬೇಡ, ನಿನ್ನಿಂದಲೇ ನನ್ನ ಮಗನ ಲೈಫ್ ಹಾಳಾಗಿದ್ದು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀನು ಸ್ವಾಭಿಮಾನ ಹೆಸರಲ್ಲಿ ನನ್ನ ಮಗನ ಬಿಕಾರಿ ಮಾಡಿಬಿಟ್ಟೆ ತೂ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಸಿದ್ದು ನೋಡಿಬಿಟ್ಟು, ಏನು ಮಾತಾಡ್ತಿದ್ದೀರಾ, ಬನ್ನಿ ಹೋಗೋಣ ಅಂತ ಕರಿತಾ ಇರ್ತಾನೆ. ಇನ್ನೊಂದು ಕಡೆ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾಗೆ ಬಂದಿರೋ ಗಂಡನ ಎಲ್ಲರೂ ಸಹ ಕಳಿಸ್ಬಿಟ್ಟು ಎಲ್ಲರೂ ಹಾಗೆ ಖುಷಿಯಿಂದ ನಿಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬರ್ತಾನೆ. ಏನ್ರಿ ಫಂಕ್ಷನ್ ಎಲ್ಲ ಮುಗ್ದೋಯ್ತು, ಗಂಡಿನ ಕಡೆಯವರೆಲ್ಲ ಬಂದಿದ್ರು, ನೀವು ಇವಾಗ ಬರ್ತಾ ಇದ್ರಲ್ಲ ಅಂತ ಅಂದಾಗ, ಒಂದು ಅರ್ಜೆಂಟ್ ಕೆಲಸ ಇತ್ತು, ಬರೋದು ತಡ ಆಯಿತು, ನೀವೆಲ್ಲ ಮುಗಿಸಿದ್ರಲ್ಲ ಅಷ್ಟೇ ಸಾಕು ಬಿಡಿ ಅಂತ ಅಂದ್ಬಿಟ್ಟು, ವೈದೇಹಿಯವರೇ ನೀವು ಯಾವಾಗ ಬಂದ್ರಿ ಅಂತ ಅಂದಾಗ, ಅವ್ರು ಆವಾಗಲೇ ಬಂದರು ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿ ಮಗಳು ಎಂಟ್ರಿ ಕೊಟ್ಬಿಡ್ತಾಳೆ. ಮುರಳಿನ ನೋಡಿದ ತಕ್ಷಣ ಅಪ್ಪ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ಕೇಳ್ತಾ ಇರ್ತಾರೆ,
ನಿನಗೇನಾದರೂ ಗೊತ್ತಾ ಸಮೇತ ಹುಡುಗಿ ಅಂತ ಅಂದಾಗ, ಇಲ್ಲ ಮಾವ ಅಂತ ಅಂದಾಗ, ನಿನ್ನ ಫ್ರೆಂಡ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ, ನಾನು ಫ್ರೆಂಡ್ ಅಲ್ಲ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಮತ್ತು ಈ ಹುಡುಗಿ ಯಾಕೆ ಯಾರನ್ನ ಅಪ್ಪ ಅಂತ ಕರೀತು ಅಂತ ಅಂದಾಗ ಮುರಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಷ್ಟೊತ್ತಿಗೆ ವೈದೇಹಿ ಕಡೆ ಕಣ್ಕಂಡ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಓಡೋಡಿ ಬಂದು, ಅನು ನೀನು ಇಲ್ಲಿಗೆ ಬಂದುಬಿಟ್ಟ, ಮನೆಗೆ ಹೋಗು ಅಂತಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟೆಲ್ಲ ಅಂತ ಅಂದ್ಬಿಟ್ಟು, ಇವಳು ನನ್ನ ಮಗಳು ಅಂತ ಈ ಕಡೆ ವಿಮಲನಿಗೆ ಪರಿಚಯ ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ನಿಮಗೊಬ್ಳು ಮಗಳಿದ್ದಾಳೆ ಅಂತ ನಮ್ಮ ಹತ್ರ ಹೇಳೇ ಇಲ್ಲ ಅಂತ ಅಂದಾಗ, ಇವಳನ್ನ ಹಾಸ್ಟೆಲಲ್ಲೇ ಬೆಳೆಸ್ಬಿಟ್ಟು ಹಾಗಾಗಿ ಹೇಳಲಿಲ್ಲ ಅಂತ ಅಂದಾಗ, ಅದೆಲ್ಲ ಸರಿ, ಆದರೆ ಬರಬೇಕಾದ್ರೆ ಏನಕ್ಕೆ ಅಪ್ಪ ಅಂತ ಯಾರನ್ನ ನೋಡಿ ಕರೆದ್ರಿ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಯ್ಯೋ ಬಾವ, ಅವಳು ಅಮ್ಮ ಅಂತ ಕರೆದಿದ್ದು ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅಂದಾಗ, ವಿಮಲನು ಸಹ ಇಲ್ಲ ಇಲ್ಲ ಅಪ್ಪ ಅಂತ ಅಲ್ವೇನಪ್ಪ ನೀನು ಕರೆದಿದ್ದು ಅಂತ ಅಂದಾಗ, ಇಲ್ಲ ಇಲ್ಲ ನಾನು ಅಮ್ಮ ಅಂತ ಕರೆದೆ, ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನು ಹೇಳ್ತಿರ್ಬೇಕಾದ್ರೆ, ಅಷ್ಟಕ್ಕೂ ನನಗೊಬ್ಳು ಮಗಳಿದ್ದಾಳೆ ಅಂತ ಯಾಕೆ ಹೇಳಿಲ್ಲ ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ, ಇವಳು ಚಿಕ್ಕ ವಯಸ್ಸಿಂದಲೂ ಹಾಸ್ಟೆಲಲ್ಲೇ ಬೆಳೆದ್ಲು, ಹಾಗಾಗಿ ಇವಳ ಬಗ್ಗೆ ನಾನು ಯಾರ ಹತ್ರನೂ ಹೇಳೋಕ್ಕಾಗಲಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಅನುವಾದ ಮಾಡ್ತಾ ಇರ್ತಾಳೆ, ನಾನು ಅಮ್ಮ ಅಂತ ಕರೆದೆ, ಆದರೆ ನನ್ನ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಅಪ್ಪ ಅಂತ ಕೇಳಿಸಿರ್ಬೋದು ಅಂತ ಅಂದಾಗ, ಅಯ್ಯೋ ಬಿಟ್ಟಾಕಿ, ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನಾವೆಲ್ಲ ಜ್ಯೋತಿಕ ಮದುವೆ ಬಗ್ಗೆ ನಾವು ಯೋಚನೆ ಮಾಡ್ತಿದ್ವಲ್ಲ, ಹಂಗಾಗಿ ಏನೋ ಕೇಳಿಸಿದೆ ಅಷ್ಟೇ, ಕರಿತಲೇ ಬಿಟ್ಟಾಕಿ, ಬನ್ನಿ ಒಳಗಡೆ ಹೋಗೋಣ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ನೀನೇನಕ್ಕೆ ಬಂದೆ, ಸ್ವಲ್ಪ ಹೊತ್ತಿದ್ರೆ ನಾನೇ ಮನೆಗೆ ಬರ್ತಿದ್ದೆ ಅಂತ ಅನ್ಬೇಕಾದ್ರೆ, ಈಗಷ್ಟೇ ಬಂದೆ ಅಮ್ಮ ಊರಿಂದ, ನಿಮ್ಮನ್ನು ನೋಡ್ಬೇಕಂತ ಅನಿಸ್ತು, ಅದಕ್ಕೆ ಓಡೋಡಿ ಬಂದೆ ಅಂತ ಅವನು ವೈದೇಹಿಗೆ ಹೇಳ್ತಿರ್ಬೇಕಾದ್ರೆ, ನಿಂತ್ಕೊಂಡು ಏನಕ್ಕೆ ಮಾತಾಡ್ತೀರಾ, ಬನ್ನಿ ಬನ್ನಿ ಎಲ್ಲ ಒಳಗಡೆ ಮಾತಾಡೋಣ ಅಂತ ಕರ್ಕೊಂಡು ಈ ಕಡೆ ತಾತ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಸಿದ್ದು ಶಾರದಾ ಮನೆಗೆ ಬಂದಾಗ ಸಿದ್ದು ಶಾರದಾಯಿಂದ ಸುತ್ತಾಡ್ತಿರ್ಬೇಕಾದ್ರೆ, ಸರ್ ತುಂಬ ಬಿಸಿಲಿದೆ ನೀರಾದರೂ ಕುಡೀರಿ ಅಂತ ಅಂದಾಗ, ಕುಡಿದ್ಬಿಟ್ಟು ಅವಳೆಲ್ಲಿ ಹೋಗ್ತಾಳೆ ಅಲ್ಲೇ ಬರ್ತಾ ಇರ್ತಾನೆ. ಯಾಕೆ ಸರ್ ನನ್ನೇ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತೀರಾ, ನಾನು ಇವಾಗ ಬಾತ್ರೂಮಿಗೆ ಹೋಗಬೇಕು ಅಲ್ಲೂ ಬರ್ತೀರಾ ಅಂತ ಅಂದಾಗ, ಹ್ಞೂ ಅಂತ ಅಂದಾಗ, ತಲೆಗಿಲೆ ಕೆಟ್ಟಿದೆಯಾ ಅಂತ ಬೈತಾ ಇರ್ತಾಳೆ. ಅಲ್ಲ ಶಾರದವ್ರೆ, ಗಂಡ ಹೆಂಡ್ತಿ ಅಂತ ಅಂದಮೇಲೆ ಸಂಸಾರ ಮಾಡಬೇಕು ಅಂತ ಅಂದರೆ ಇಬ್ಬರು ಈಕ್ವಲಾಗಿ ಹೋಗ್ಬೇಕಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆ ಹಿಂದೆನೇ ಬರ್ತಾ ಇದ್ದೀನಿ ಅಂತ ಅಂದಾಗ, ಸಾಕು ಸಾಕು ಮನೆಗೆ ಬಂದಾಗಿದೆ, ನನಗೆ ಕೆಲಸ ಇದೆ, ನಾನು ಮಾಡಬೇಕು ಅಂತ ಅಂದಾಗ, ಕೋಪ ಮಾಡ್ಕೋಬೇಡ್ರಿ, ನಿಮ್ಮ ಮುಖದಲ್ಲಿ ನಗು ನೋಡೋಕ್ಕೆ ಈ ರೀತಿ ಮಾಡಿದೆ, ಅಷ್ಟಕ್ಕೂ ಪ್ರೀತಿ ಅಂದರೆ ಇದೇ ಅಲ್ವೇನ್ರಿ ಅಂತ ಹತ್ರ ಬರ್ತಿರ್ಬೇಕಾದ್ರೆ, ನಾಚ್ಕೊಂಡು ಶಾರದಾ ಓಡೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು, ಸುಮ್ಮನೆ ಇರ್ರಿ, ಮೊದಲು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಪ್ರೀತಿ ಪಾಠ ಹೇಳ್ಕೊಡ್ತೀನಿ ಅಂತ ಸಿದ್ದು ತುಂಬ ಹತ್ರ ಬರ್ತಿದ್ರೆ, ಇವಳು ಸಿಕ್ಕಾಬಟ್ಟೆ ನಾಚಿಕೆಯಿಂದ ಹಾಗೆ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.